ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಶಾಸಕರ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸರಿಂದ 9 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ ಬಂಧಿತರೇನಿದ್ದಾರೆ ಅವರ ಕುಟುಂಬಕ್ಕೆ ನಿಖಿಲ್ ಮತ್ತು ಸಂಸದ ಸುಧಾಕರ್ ಸಾಂತ್ವನವನ್ನ ಹೇಳಿರುವಂತದ್ದು. ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿ ಪೊಲೀಸರು ವಿಡಿಯೋ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ನಿಖಿಲ್ ಹಾಗೂ ಸಂಸದ ಸುಧಾಕರ್ ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜೈಲು ಬಳಿ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ಬಂಧಿತ ಕಾರ್ಯಕರ್ತರ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತುಕತೆಯನ್ನ ನಡೆಸಲಿದ್ದಾರೆ. ಅಣಕನೂರು ಜೈಲು ಬಳಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿರುವಂತದ್ದು. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಮತ್ತು ಜೆ.ಕೆ. ಕೃಷ್ಣಾರೆಡ್ಡಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಸಾಥ್ ನೀಡುತ್ತಿದ್ದಾರೆ. ಇಲ್ಲಿ 9 ಜನ ಬಂಧಿತರ ಪೈಕಿ 4 ಜನಕ್ಕೆ ಮಾತ್ರ ಮಾತನಾಡಿಸೋದಕ್ಕೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ಕುಮಾರಸ್ವಾಮಿಯವರ ಅಭಿಮಾನಿಗಳಿಷ್ಟು ಜನ. ಇವರ ಪೈಕಿ ಈಗ 4 ಜನರೊಂದಿಗೆ ಮಾತನಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಹಾಗಾಗಿ ಬಂಧಿತರೊಂದಿಗೆ ಮಾತನಾಡೋದಕ್ಕೆ ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿರುವಂಥದ್ದು. ಇಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದಿರುವಂತಹ ಪ್ರಕರಣ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಬೆಳವಣಿಗೆಗಳಾಗಿರುವಂಥದ್ದು. ಈಗ ವಿಡಿಯೋಗಳನ್ನು ಆಧರಿಸಿ ಖಾಕಿ ಇದರ ಬಗ್ಗೆ ತನಿಖೆಯನ್ನ ನಡೆಸಿ 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಈಗ 9 ಜನರನ್ನ ಬಂಧಿಸಲಾಗಿದೆ. ಅವರ ಪೈಕಿ 4 ಜನರೊಂದಿಗೆ ಮಾತನಾಡುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂಥದ್ದು. ಇವರೊಂದಿಗೆ ಶಿಡ್ಲಘಟ್ಟ ಶಾಸಕರಾದಂತಹ ರವಿಕುಮಾರ್ ಹಾಗೆ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಕೂಡ ಸಾಥ್ ನೀಡಿದ್ದಾರೆ. ಇಲ್ಲಿ ಇಷ್ಟು ಜನರೊಂದಿಗೆ ಮಾತನಾಡಿದ್ದಾರೆ. ಇಲ್ಲಿ ಚಿಕ್ಕಬಳ್ಳಾಪುರದ ಜೈಲು ಬಳಿ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಲಾಗಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಇಲ್ಲಿ ಭೇಟಿ ನೀಡಿರುವಂತಹ ಹಿನ್ನೆಲೆ ಮಾಧ್ಯಮದವರಿಗೆ ನಿರ್ಬಂಧವನ್ನ ಹೇರಲಿರುವಂಥದ್ದು. ಇಲ್ಲಿ ಬಂಧಿತ ಕಾರ್ಯಕರ್ತರ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಬೇಕು ಅಂತಲೇ ಬಂದಿರುವಂಥದ್ದು. ಈಗ ಬಂಧಿತರ ಕುಟುಂಬಗಳೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಹಾಗೆ ಸಂಸದ ಸುಧಾಕರ್ ಕೂಡ ಸಾಂತ್ವನವನ್ನ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ. ಸತೀಶ್, ಇಂದು ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಅಲ್ಲಿ ಆರೋಪಿಗಳು ಬಂಧಿತರೇನಿದ್ದಾರೆ ಅವರನ್ನ ಮಾತನಾಡಿಸೋದಕ್ಕೆ ಅಂತ ಬಂದಿರುವಂತದ್ದು. ಈಗ ಯಾರನ್ನೆಲ್ಲ ಭೇಟಿ ಮಾಡಿ ಯಾರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ? ನಿಧಿ, ಯಾಕಂತಂದ್ರೆ ನಿನ್ನೆ ನಡೆದಂತ ಏನು ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಗಲಾಟೆ ಆದಂತ ಹಿನ್ನೆಲೆಯಲ್ಲಿ ಏನು ಚಪ್ಪಲಿ ಎಸೆದಿದ್ದಾರೆ ಪ್ರದೀಪ್ ಈಶ್ವರ್ ಮೇಲೆ ಅನ್ನೋ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನೆನೆ ಬಂದು ಏನು 9 ಜನ ಇವತ್ತು ಬಂಧನ ಮಾಡಿ ಕಾರಾಗೃಹಕ್ಕೆ ಹಾಕಿದ್ದಾರೆ. ಅದರಂತೆ ಇವತ್ತು ನಿಖಿಲ್ ರೆಡ್ಡಿ ಅವರ ಮನೆಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಸಹ ಭೇಟಿ ಕೊಟ್ಟಿದ್ದಾರೆ. ಈಗಲೇ ಭೇಟಿ ಕೊಟ್ಟು ಕಾರಾಗೃಹ ಭೇಟಿ ಕೊಟ್ಟು ಅವ್ರ ಜೊತೆ ಬಳಿ ಸಹ ಚರ್ಚೆ ನಡೆಸಿದ್ದಾರೆ. ಈಗ ಅವ್ರು ಸಹ ಹೇಳ್ತಿರೋದು ಏನು ಅದು ಸುಮ್ಮನೆ ಈಗ ನಮ್ಮ ಕಾರ್ಯಕರ್ತರ ಮೇಲೆ ಸಾಕಷ್ಟು FIR ಸಹ ಹಾಕಿದ್ದಾರೆ. ಕೆಂಪೇಗೌಡ ಒಬ್ಬರು ಸೀಮಿತ, ಒಂದು ಜಾತಿ ಸಂಬಂಧ ಸೀಮಿತ ಅಲ್ಲ ಇದು. ಆದ್ರೆ ಅದು ಪ್ರಚೋದನೆ ನೀಡಿದಂತ ಪ್ರದೀಪ್ ಈಶ್ವರ್ಗೆ ಆರೋಪಿ ಆಗಿರುವ ಅವರು ಮೇನ್ ಆರೋಪಿ ಆಗಿದ್ದಾರೆ. ಅವ್ರು ಇಂದುವರೆಗೂ ಬಂಧನೆ ಮಾಡಿಲ್ಲ. ಆದ್ರೆ ಕಾರ್ಯಕರ್ತರು ಅವ್ರು ಯಾವುದೇ ರೀತಿಯಾದ್ರೂ ಒಂದು ಗೊಂದಲಕ್ಕೆ ಮಾಡಿದಂತ ಇವ್ರ ಮೇಲೆ ಆಕ್ಷನ್ ತಗೊಳ್ಳೋದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಏನು ಈ ಒಂದು FIR ಆಗಿ ಸಾಕಷ್ಟು ಜನರನ್ನ ಇದು ಕಾರಾಗೃಹ ಕಟ್ಟಿರುತ್ತದೋ ಅವರು ಬಿಡುಗಡೆ ಮಾಡೋವರೆಗೂ ನಾವು ಸಹ ಹೋರಾಟ ಮಾಡ್ತೀವಿ. ಅವ್ರ ಒಳಗಡೆ ಬಿಡುಗಡೆ ಮಾಡಿ ಹೊರತಂದು ಸಹ ಅವ್ರ ಮನೆಗೆ ಕಳಿಸೋದಂತಾಗುತ್ತೆ. ಈಗಾಗಲೇ ನಾವು ಭೇಟಿ ಕೊಟ್ಟಿದ್ವಿ. ಅದರಂತೆ ಸಹ ಅವರ ಮನೆಗೂ ಸಹ ಭೇಟಿ ಕೊಟ್ಟು ಇವತ್ತು ನಿಖಿಲ್ ರೆಡ್ಡಿ ಅಂತ JDS ಕಾರ್ಯಕರ್ತರು ಸಹ ಅವ್ರ ಮನೆಗೆ ಭೇಟಿ ಕೊಟ್ಟು ಇವತ್ತು ಸಾಕಷ್ಟು ಸಾಂತ್ವನ ಹೇಳ್ತೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರೋದಂಥದ್ದು ಶ್ರೀನಿಧಿ. ಈಗ ಧನ್ಯವಾದಗಳು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಿಂದೆ ಬಾರ
ಗಾಡಿ